ಏನ್ ಶಬ್ದ ಇದು? ಅಮ್ಮ, ಅಪ್ಪ, ಏನೋ ಶಬ್ದ ಬರ್ತಿದೆ. ಎಲ್ಲೋ ಏನು ಇಲ್ವಲ್ಲ, ಸುಮ್ಮನೆ ನಿದ್ರೆ ಹಾಳು ಮಾಡಿದೆ. ಕಣ್ಣು ಮುಚ್ಕೊಂಡು ಬಿದ್ಕೋ ಸುಮ್ಮನೆ. ಹೌದ್ರಿ, ಇರಿ ಟ್ಯಾರಿಸ್ ಮೇಲೆ ನಾ ಹೋಗಿ ನೋಡ್ಕೊ ಬರ್ತೀನಿ. ರೀ, ಒಬ್ಬರೇ ಹೋಗ್ಬಿಡಿ, ಯಾಕೋ ಏನೋ ಮನ್ಸಿಗೆ ಒಂಥರ ಅನ್ಸ್ತಿದೆ. ಏನು ಇಲ್ಲ ಕಣೆ, ನಿಮ್ ತಾಯಿ ಮಗಂದೊಂದು ನಾಟಕ ನೋಡ್ಕೊಂಡ್ ಬಂದೆ, ಇರಿ. ಯಾರು ಬಾಗಿಲು ತಡ್ತಿರೋದು? ಇಷ್ಟು ರಾತ್ರಿ ಟ್ಯಾರಿಸ್ ಅಲ್ಲಿ ಏನ್ ಮಾಡ್ತಿದ್ಯೋ ತಮ್ಮಣಿ? ಆ ಶಬ್ದಕ್ಕೆ ನಮ್ಗೆ ನಿದ್ರೆ ಬರ್ತಿಲ್ವೋ? ಅದ್ ಏನ್ ಕೆಲ್ಸ ಇದ್ರು ಬೆಳಿಗ್ಗೆ ಇಟ್ಕೋ. ಅಪ್ಪಯ್ಯ, ನಾನೇನು ಮಾಡ್ತಿಲ್ಲ. ಆಗ್ಲಿಂದ ಏನೋ ಜೋರ್ ಶಬ್ದ ಬರ್ತಿದೆ. ಅದಕ್ಕೆ ಎಲ್ಲ ಹೆದರ್ಕೊಂಡು ಎದ್ದು ಕೂತಿದೀವಿ. ನೀವಿಬ್ರು ಇಲ್ಲೇ ನಮ್ಮ ರೂಮಲ್ಲೇ ಬಂದ್ ಮಲ್ಗಿ. ಏನಿದ್ರು ಬೆಳಿಗ್ಗೆ ನೋಡುವ. ರಾತ್ರಿ ಮೇಲೆ ಏನೋ ಶಬ್ದ ಬರ್ತಿತ್ತಲ್ಲ, ಏನಂತ ನೋಡ್ಕೊ ಬರ್ತೀನಪ್ಪಯ್ಯ. ಏನು ಇಲ್ಲ, ಮತ್ತೆ ಎಂತ ಶಬ್ದ ಅದು ರಾತ್ರಿ ಇಡೀ? ಅಪ್ಪ, ನನ್ಗನ್ಸುತ್ತೆ ಬೆಳಗಾಯ್ತಲ್ಲ, ಭೂತ ಓಡ್ ಹೋಗಿರುತ್ತೆ. ಬಾಯಿ ಮುಚ್ಚ, ಇವ ಹೆದರೋದಲ್ದೆ ನಮ್ಮನ್ನು ಎಲ್ಲ ಹೆದರ್ಸ್ತಾನೆ. ಏನೂ ಇಲ್ಲ, ಆಚೆ ಮನೆಯಲ್ಲೆಲ್ಲೋ ಏನೋ ಕೆಲಸ ನಡೀತಿರ್ಬೇಕು. ಏನೂ ಇಲ್ಲ, ನಡೀರಿ ಕೆಳಗೆ. ಹೆದರ್ಬೇಡಿ, ಏನೂ ಇಲ್ಲ, ಏನೂ ಇಲ್ಲ. ಯಾರೋ ಏನು ಮಾಡ್ತಿದ್ದಾರೆ ನಮ್ಮ ಮನೆ ಮೇಲೆ. ಯಾರಿರ್ಬೇಕು ತಮ್ಮಣಿ? ಯಾರೋ ಏನೋ ಮಾಡಿ ಬಿಟ್ಟಿದ್ದಾರೆ. ಮೋಹಿನಿನೋ ಏನೋ, ಅದು ಬಂದು ನಮಗೆ ತೊಂದರೆ ಕೊಡ್ತಿದೆ ಮಗ. ಯಾವನೋ ಬೋಳಿ ಮಗ ನನ್ನ ಮನೆ ಹಾಳು ಮಾಡೋಕೆ ಹೊರಟ. ಏನು ಮಾಡೋದೀಗ? ಹೋಯ್ತು ಮಗ ನಮ್ಮ ಮನೆ. ಅವು ಕಣ್ಣಿಗೆ ಮಣ್ಣು ಹಾಕ. ದೇವ್ರೇ, ಏನು ಮಾಡೋದು ದೇವ್ರೇ? ಲೇ ಶಾಂತಿ, ಸುಮ್ಮನೆ ಗೊಬ್ಬೆ ಹಾಕ್ಬೇಡ. ತಮ್ಮಣಿ, ಊರ್ನವ್ರಿಗೆಲ್ಲ ಫೋನ್ ಮಾಡಿ ಬರಕ್ಕೆ ಹೇಳೀಗ. ಅವರೆಲ್ಲ ಬಂದ್ಮೇಲೆ ಏನಂತ ನೋಡುವ. ನಾವಿಬ್ಬರೇ ಹೋಗೋದು ಬೇಡ. ಆಯ್ತಪ್ಪ, ಫೋನ್ ಮಾಡ್ತೀನಿ. ಏನೋ ತಮ್ಮಣಿ, ಎಲ್ಲೋ ಭೂತ? ನಾವೆಲ್ಲ ಕೈ ಸಿಕ್ಕಿದ್ ನಿಂತ್ಕೊಂಡು ಬಂದಿದ್ದೀವಿ. ಅದೇನಂತ ನೋಡೇ ಬಿಡುವ, ನಡೀರಿ ಮೇಲೆ. ಬೇಡ ಬೇಡ ಬೇಡ, ನಾವು ಸೀದಾ ಹೋದರೆ ಅದು ನಮ್ಮ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಿಬಿಟ್ರೆ ಕಷ್ಟ. ಅದು ಏನಂತ ಗೊತ್ತಿಲ್ಲ. ಗೆಜ್ಜೆ ಶಬ್ದ ನಗು ಮಾತ್ರ ಕೇಳಿಸ್ತಿದೆ ಅಂತಾನೆ. ಏನು ಗೊತ್ತಿಲ್ಲದೆ ಹೋದರೆ ತೊಂದರೆ. ಒಳ್ಳೆ ಮಾಂತ್ರಿಕನ್ನ ಕರೆಸಿದ್ರೆ ಒಳ್ಳೇದಿತ್ತು. ಅವ್ರು ಏನಂತ ಹೇಳ್ತಿದ್ರು. ಅಂಕಲ್, ಆ ಮಾಂತ್ರಿಕರು ಒಳ್ಳೆಯವರ ಕೆಟ್ಟವರ ಅಂತ ಹೆಂಗೆ ಗೊತ್ತಾಗತ್ತೆ? ಸುಮ್ಮನಿರೋ, ನಿಂಗೇನು ಗೊತ್ತು? ಎಲ್ಲದಕ್ಕೂ ಮಧ್ಯ ಬಾಯಿ ಹಾಕ್ತಾನೆ. ಮಾಂತ್ರಿಕರನ್ನ ವಿಚಾರಿಸದೆ ಇದಕ್ಕೆಲ್ಲ ಮುಂದುವರಿಯೋಕ್ಕಾಗಲ್ಲ. ಈ ಸಮಸ್ಯೆಗೆ ಪರಿಹಾರ ಆಗಬೇಕಾದ್ರೆ ಅವರನ್ನೇ ಕರೆಸ್ತೀನಿ. ಜೈ ಮಹಾಕಾಳಿ. ನಿಮ್ಮ ಮನೇಲಿ 2 ಆತ್ಮ ಸೇರ್ಕೊಂಡಿದ್ದಾವೆ. ಅದ್ರ ಪ್ರಭಾವನೇ ಇದು. ಇನ್ನೂ ಏನೋ ಒಂದಿದೆ. ಏನದು ಸ್ವಾಮಿ? ಈ ಆತ್ಮ ಎಲ್ಲಿಂದ ಬಂತು? ನನ್ನ ದೃಷ್ಟಿಗೆ ಎಲ್ಲ ಕಾಣಿಸ್ತಿದೆ. ತುಂಬ ವರ್ಷದ ಹಿಂದೆ ಒಬ್ಬ ಕಳ್ಳ ರಾಜನ ಮನೆಯಿಂದ ಕದ್ದ ಚಿನ್ನದ ಮಡಿಕೆನ ಇಲ್ಲಿ ನಿನ್ನ ತಾತಂಗೆ ಮಾರೋಕ್ಕೆ ತಂದಿದ್ದ. ಆದರೆ ನಿನ್ನ ತಾತ ಆ ಕಳ್ಳನನ್ನ ಕೊಂದು ಆ ಚಿನ್ನದ ಮಡಿಕೆನ ಕಿತ್ಕೊಂಡ. ಅದೇನು ನಮಗೆ ಗೊತ್ತಿಲ್ಲ. ನಮಗೆ ನನ್ನ ಅಪ್ಪಯ್ಯ ಏನು ಹೇಳಲಿಲ್ಲ. ನಾನು ಹೆಂಗೆ ನಂಬಲಿ ಇದನ್ನೆಲ್ಲ? ನಿನಗೆ ಹೇಳೋಕೆ ಅದು ನಿನ್ನ ಅಪ್ಪಂಗೂ ಗೊತ್ತಿಲ್ಲ. ನಿನ್ನ ತಾತ ನಿನ್ನ ಅಪ್ಪಂಗೆ ಈ ವಿಷಯ ತಿಳಿಸೋ ಮೊದಲೇ ಆ ಕಳ್ಳನ ಆತ್ಮ ನಿನ್ನ ತಾತನ ಕೊಂದ್ಬಿಟ್ಟಿತ್ತು. ಈಗ ನಿನ್ನ ತಾತನ ಆತ್ಮ ಆ ಕಳ್ಳನ ಆತ್ಮದ ನಡುವೆ ಜಗಳ ಶುರುವಾಗ್ಬಿಟ್ಟಿದೆ. ಇದರಲ್ಲಿ ನಿನ್ನ ತಾತನ ಆತ್ಮ ಸೋಲ್ತಿದೆ. ಆ ಕಳ್ಳನ ಆತ್ಮ ನಿಮಗೆಲ್ಲ ತೊಂದರೆ ಕೊಡೋಕೆ ಶುರು ಮಾಡಿದೆ. ಅದು ನಿಮ್ಮನ್ನೆಲ್ಲ ಕೊಂದು ತನ್ನ ಸಾವಿನ ಸೇಡನ್ನ ತೀರಿಸ್ಕೊಳ್ಳುತ್ತೆ. ಸ್ವಾಮಿ, ಕಳೆದ 100
ವರ್ಷದಿಂದ ಹೊಡ್ಕೊಳ್ದೆ ಸುಮ್ಮನಿದ್ದ ಆತ್ಮ ಈಗ 2 ದಿನದಿಂದ ಯಾಕೆ ಹೊಡ್ಕೊಳ್ತಿವೆ? ಆ ಕಳ್ಳನ ಆತ್ಮ ಏನೋ ಕಾರಣಕ್ಕೆ ಬೇರೆ ಕಡೆ ಹೋಗಿತ್ತು. ಅದು ನಿನ್ನೆ ಅಷ್ಟೇ ವಾಪಸ್ ಬಂದಿದೆ. ಅಯ್ಯೋ ಪಾಪ, ಆ ಭೂತಕ್ಕೆ ಇಷ್ಟು ವರ್ಷ ಬರೋ ದಾರಿ ಮರ್ತು ಐತೋ ಏನೋ, ಅಥವಾ ಪ್ಲೇನ್ ಟಿಕೆಟ್ ಸಿಗ್ಲಿಲ್ಲ ಅನ್ಸುತ್ತೆ. ಅಲ್ವಾ ಮಂತ್ರವಾದಿ ಅಂಕಲ್? ಈ ಭೂತಗಳಿಗೆ ಏರೋಪ್ಲೇನ್ ಬೇಡವೋಪು, ತಂತಾನೆ ಅವು ಹೋಗೋ ದಾರಿ ಹುಡ್ಕೋತವೆ. ಸ್ವಾಮಿ, ನಿಮಗೆಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ಆದರೆ ಈ ತಾಪತ್ರಯದಿಂದ ನನ್ನ ಕುಟುಂಬನ ಪಾರು ಮಾಡಿ ಸ್ವಾಮಿ. ಕೇಳಿ, ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಆ ಹೂತಿಟ್ಟ ಚಿನ್ನ ನನ್ನ ದೃಷ್ಟಿಗೆ ಬೀಳ್ತಿದೆ. ಅದನ್ನು ಅಗ್ದು ಅಲ್ಲಿಂದ ತೆಗಿಯೋಣ. ಅದಕ್ಕೆ ನೀನು 10,000 ಪೂಜೆ ಸಾಮಾನು ವ್ಯವಸ್ಥೆ ಮಾಡಿಕೊಡು. ಅದರ ಮೇಲೆ ಆ ಚಿನ್ನನ ಶುದ್ಧ ಮಾಡಬೇಕು. ಶುದ್ಧ ಮಾಡದೆ ಮುಟ್ಟು ಹಾಗಿಲ್ಲ. ಮನೆ ಶುದ್ಧಿ ಆಗಬೇಕು. ಆತ್ಮನ ಮುಕ್ತ ಮಾಡಬೇಕು. ನಿಮ್ಮನ್ನೆಲ್ಲ ಆ ಆತ್ಮದಿಂದ ಶುದ್ಧ ಮಾಡಬೇಕು. ಇದಕ್ಕೆಲ್ಲ ನೀವೇನು ತಲೆ ಬಿಸಿ ಮಾಡ್ಕೊಳ್ಬೇಡಿ, ಎಲ್ಲ ನಾನೇ ನೋಡ್ಕೋತೀನಿ. ಇದಕ್ಕೆಲ್ಲ ಖರ್ಚಿಗೆ ನೀನು ಬರೀ 5 ಲಕ್ಷ ನನಗೆ ಕೊಟ್ರಾಯ್ತು ಅಷ್ಟೇ. ಮೊದಲು 2 ಲಕ್ಷ ಕೊಟ್ಟಿರು, ಉಳಿದಿದ್ದನ್ನು ಕೆಲಸ ಎಲ್ಲ ಮುಗಿದ ಮೇಲೆ ಕೊಟ್ಟರೆ ಸಾಕು. ಆದರೆ ಇಷ್ಟೊಂದು ದುಡ್ಡ ಸ್ವಾಮಿ? ಮೂರ್ಖ, 5 ಲಕ್ಷ ನಿಮ್ಮೆಲ್ಲರ ಜೀವಕ್ಕಿಂತ ಹೆಚ್ಚ. ನಾನು ಇಂಥ ಕೆಲಸಕ್ಕೆ 50 ಲಕ್ಷದವರೆಗೆ ತಗೋತೀನಿ. ನಿನಗೋಸ್ಕರ ಬರೀ 5 ಲಕ್ಷಕ್ಕೆ ಒಪ್ಕೊಂಡು ಬಂದಿದ್ದೀನಿ. ಇಷ್ಟು ಕಮ್ಮಿಗೆ ಇಂಥ ಪೂಜೆನ ಯಾರೂ ಮಾಡೋದಿಲ್ಲ. ನಮ್ಮ ಜೀವದ ಜೊತೆ ಹೆಣಗಿ ನಿಮಗೆ ರಕ್ಷಣೆ ಕೊಡಬೇಕು. ನಿನ್ನ ಕೈಯಲ್ಲಿ ಈ ಹಣದ ವ್ಯವಸ್ಥೆ ಮಾಡೋಕ್ಕಾಗದಿದ್ರೆ ಬಿಟ್ಬಿಡು. ನಿನ್ನ ಮನೆಯವರೆಲ್ಲ ಒಬ್ಬೊಬ್ಬರೇ ಸಾಯಲಿ, ನಾನು ಹೋಗ್ತೀನಿ. ಜೈ ಮಹಾಕಾಳಿ. ಬೇಡ ಬೇಡ, ಹೋಗ್ಬಿಡಿ ಸ್ವಾಮಿ, ನಾನು ಹಣ ಕೊಡ್ತೀನಿ, ನೀವು ಪೂಜೆ ಶುರು ಮಾಡಿ. ಸರಿ, ಇವತ್ತು ರಾತ್ರಿಯಿಂದನೇ ಪೂಜೆ ಶುರು ಮಾಡ್ತೀನಿ. ನಮಗೆ ಚಿನ್ನದ ಮಡಕೆ ಸಿಕ್ಕಿದ ಕೂಡಲೇ ಅದನ್ನ ಮಾರೋ ವ್ಯವಸ್ಥೆ ಮಾಡ್ಕೊ. ಇಷ್ಟೆಲ್ಲ ಕೆಲಸ ರಾತ್ರಿನೇ ನಡಿಬೇಕು. ಎಲ್ಲರೂ ನಾನು ಹೇಳೋದನ್ನು ಚಾಚು ತಪ್ಪದೆ ಪಾಲಿಸಿ. ಜೈ ಮಹಾಕಾಳಿ. ತಮ್ಮಣಿ, ಈ ನನ್ನ ಚಿನ್ನದ ಸರನೆಲ್ಲ ಮಾರಿ ದುಡ್ಡಿಗೆ ವ್ಯವಸ್ಥೆ ಮಾಡ್ಕೊ ಮಗ. ಸರಿ ಅಮ್ಮ. ಲೋಪು, ನಮ್ಮ ಮನೆಯವ್ರಿಗೆ ತಲೆ ಕೆಟ್ಟಿದ್ಯೇನೋ? ಏನ್ ಮಾಡ್ತಿದಾರ ಇವರು? ಈ ಮಂತ್ರವಾದಿ ಮಾತು ನಿಜನೇನೋ ಅಪ್ಪು? ಕಣೆ, ನಾನೇನಾರು ಅಂದ್ರೆ ಅಪ್ಪ ಸಿಟ್ಟಾಗತ್ತೆ. ಇದಕ್ಕೆ ನಾವೇ ಏನಾರು ಐಡಿಯಾ ಮಾಡಬೇಕು. ಓಂ ಗ್ರೀಂ ಚಾಮುಂಡಾಯ ಸ್ವಾಹ. ಮಾಡು. ಈ ಮೂಢನಂಬಿಕೆಯಿಂದ ನಮ್ಮ ಮನೆಯವರನ್ನ ಹೊರತರ್ತೀನಿ. ಈ ಮಾಂತ್ರಿಕನಿಗೆ ಬುದ್ಧಿ ಕಲಿಸ್ತೀನಿ. ಎಷ್ಟು ಮಂತ್ರ ಬೇಕಾದ್ರೂ ಹೇಳು. ಓಂ ರಾಮ್ ರೀಂ ರಾಮ್ ಓಂ ಓಂ ಮಹಾಕಾಳಿ. ನಮ್ಮ ಪೂಜೆ ಫಲಿಸ್ತು. ಎತ್ಕೊಂಡು ಬನ್ನಿ. ಏನ್ ಸ್ವಾಮಿ ಇದು? ಆತ್ಮಗಳು ನಿಮ್ ಹಿಡ್ತಕ್ ಸಿಕ್ಕದ್ವಾ? ನೋಡಿ, ಚಿನ್ನದ ಮಡಿಕೆ ಹೆಂಗ್ ಹೊಳಿತಿದೆ ನೋಡಿ. ನಿಮ್ಮ ಮನೆ ಒಳಗೆ ಇತ್ತು, ಆದ್ರೆ ನಿಮ್ಗೆ ಇಷ್ಟು ವರ್ಷ ಗೊತ್ತಾಗ್ಲಿಲ್ಲ. ಚಿನ್ನದ ಮಡಿಕೆನ ನಿಜವಾಗ್ಲೂ ನಮ್ಮ ಮನೇಲೆ ಇತ್ತ? ಸಿಕ್ತಲ್ಲ ನಿಮ್ಗೆ ಚಿನ್ನದ ಮಡಿಕೆ. ಇದನ್ನ ಮಾರಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇನ್ಯಾವ ಆತ್ಮದ ತೊಂದರೆ ಇರಲ್ಲ. ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದೀನಿ. ಇನ್ನು ನನ್ನ ಉಳ್ದದ ಹಣನ ಕೊಡಿ, ನಾನು ಬರ್ತೀನಿ. ನಂಗೆ ತುಂಬ ಕೆಲಸ ಮಾಡೋದಿದೆ. ದುಡ್ಡು ಕೊಡ್ಬೇಡ. ಈ ಮಡಿಕೆ ಚಿನ್ನದಲ್ಲ. ಈ ಮಂತ್ರವಾದಿ ಅಂಕಲೇ ಇದನ್ನ ಹೂತಿಟ್ಟು ಅವರೇ ತೆಗೆಸಿ ತಂದು ಸುಳ್ಳು ಹೇಳ್ತಿದ್ದಾರೆ. ಈ ಮಕ್ಕಳನ್ನೆಲ್ಲ ಹೊರ ಕಳಿಸಿ, ಅವ್ರಿಗಿದೆಲ್ಲ ಗೊತ್ತಾಗಲ್ಲ. ಸ್ವಲ್ಪ ಇರಿ ಮಂತ್ರವಾದಿ ಅಂಕಲ್, ಮೊದಲು ಈ ಮೊಬೈಲ್ ನೋಡಿ. ನೋಡು, ಈ ಮಡಿಕೆನ ಹೂತಿಡು. ನಾನು ಹೇಳಿದಾಗ ಇದನ್ನ ಹೊರಗೆ ತೆಗೆದುಕೊಂಡು ಬಾ. ಆಯ್ತು ಸ್ವಾಮಿ. ನಿಮ್ ಕಳ್ಳಾಟ ಬಯಲ್ ಮಾಡೋಕೆ ಮನೇಲಿ ಯಾರಿಗೂ ಗೊತ್ತಾಗ್ದಂಗೆ CCTV ಹಾಕ್ಸಿದೀನಿ. ನಿಮ್ ಆಟ ಎಲ್ಲ ಇದ್ರಲ್ಲಿ ಸರಿಯಾಗಿ ಬಿಡ್ತಲ್ಲ, ಎಲ್ರು ನೋಡಿದ್ರಲ್ಲ. ಈ ಮಂತ್ರವಾದಿ ಕಳ್ಳ ಮಂತ್ರವಾದಿ, ಇವರದ್ದೇ ಕೆಲಸ ಇದು. ಮನೆ ಮೇಲೆ ಗೆಜ್ಜೆ ಶಬ್ದ ಬರೋ ಹಂಗ್ ಸ್ಪೀಕರ್ ಇಟ್ಟು ಹೆದರ್ಸೋ ಪ್ಲಾನ್ ಮಾಡಿ ಜನರನ್ನ ಲೂಟಿ ಹೊಡಿತಿದ್ದಾರೆ. ಇವರದ್ದೇ ದೊಡ್ಡ ಗ್ರೂಪ್ ಇದೆ. ಯಾವುದನ್ನು ಸರಿಯಾಗಿ ಕೇಳ್ಕೊಳ್ದೆ ಜನ ಇವರನ್ನೆಲ್ಲ ನಂಬಿ ಮೋಸ ಹೋಗ್ತಿದ್ದಾರೆ, ಹಣ ಕಳ್ಕೊತಿದ್ದಾರೆ. ಹಿಡಿಯಿರಿ, ಹೊಡಿರಿ.
ಲೈಕು ಶೇರು ಕಮೆಂಟು ಮಾಡ್ತಿರೋ ಬಿಡ್ತಿರೋ ಮೋಸ್ಟ್ ಇಂಪಾರ್ಟೆಂಟ್ಲಿ ನೆಕ್ಸ್ಟ್ ವಾಟ್ ಸಬ್ಸ್ಕ್ರೈಬ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್